ಮೂಕಾಂಬಿಕಾ ದರ್ಶನಕ್ಕೆ ತಮಿಳುನಾಡು ಸಿಎಂ ವಿಜಯ್ ಬಂದಿದ್ದಾರೆ. ಮಂಗಳೂರು ವಿಮಾನ ನಿಲ್ದಾಣಕ್ಕೆ ತಮಿಳುನಾಡು ಸಿಎಂ ವಿಜಯ್ ಬಂದಿದ್ದಾರೆ. ಮಂಗಳೂರಿನಿಂದ ಕೊಲ್ಲೂರಿಗೆ ಸಿಎಂ ವಿಜಯ್ ಹೋಗ್ತಾ ಇದ್ದಾರೆ. ಸಿಎಂ ಆದ ಬಳಿಕ ಮೊದಲ ಬಾರಿ ಶಕ್ತಿ ಪೀಠಕ್ಕೆ ವಿಜಯ್ ಬರ್ತಾ ಇದ್ದಾರೆ. ಮಂಗಳೂರಿನಿಂದ 125 ಕಿಲೋಮೀಟರ್ ರಸ್ತೆ ಮಾರ್ಗದ ಮೂಲಕ ಕೊಲ್ಲೂರಿಗೆ ಆಗಮಿಸ್ತಾ ಇದ್ದಾರೆ. ಇನ್ನು ವಿಮಾನ ನಿಲ್ದಾಣದಲ್ಲಿ ಸಿಎಂ ವಿಜಯ್ ಅವರನ್ನ ಸಚಿವ ಖಾದರ್ ಸ್ವಾಗತಿಸಿದ್ದಾರೆ. ಸಿಎಂ ಆದ ಬಳಿಕ ಮೊದಲ ಬಾರಿಗೆ ಕರ್ನಾಟಕ ರಾಜ್ಯದ ಶಕ್ತಿ ಪೀಠ ಎಂದೇ ಫೇಮಸ್ ಆಗಿರುವಂತಹ ಕೊಲ್ಲೂರು ಮೂಕಾಂಬಿಕಾ ದೇವಿಯ ದರ್ಶನಕ್ಕೆ ತಮಿಳುನಾಡು ಸಿಎಂ ವಿಜಯ್ ಬರ್ತಾ ಇದ್ದಾರೆ. ಈಗಾಗಲೇ ಮಂಗಳೂರು ವಿಮಾನ ನಿಲ್ದಾಣ ತಲುಪಿದ ವಿಜಯ್ ಅವರಿಗೆ ಸಚಿವ ಖಾದರ್ ಸ್ವಾಗತ ಕೋರಿದ್ದಾರೆ. ಆ ವೇಳೆಯ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಾ. ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ತಮಿಳುನಾಡು ಸಿಎಂ ವಿಜಯ್ ಅವರಿಗೆ ಸ್ವಾಗತ ಕೋರಲಾಯಿತು. ಈಗ ರಸ್ತೆ ಮಾರ್ಗವಾಗಿ ಮೂಕಾಂಬಿಕಾ ದೇವಿಯ ದರ್ಶನಕ್ಕೆ ವಿಜಯ್ ಬರ್ತಾ ಇದ್ದಾರೆ. ಕರ್ನಾಟಕದ ಶಕ್ತಿ ಪೀಠಗಳಲ್ಲಿ ಒಂದಾಗಿರುವಂತಹ ಮೂಕಾಂಬಿಕಾ ದೇವಿಯ ದರ್ಶನಕ್ಕೆ ತಮಿಳುನಾಡು ಸಿಎಂ ವಿಜಯ್ ಆಗಮಿಸಿದ್ದಾರೆ. ಮಂಗಳೂರಿನ ವಿಮಾನ ನಿಲ್ದಾಣಕ್ಕೆ ಬಂದಿಳಿದ ವಿಜಯ್ಗೆ ಸಚಿವ ಖಾದರ್ ಸ್ವಾಗತ ಕೋರಿದ್ರು. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ನೀವು. ಇನ್ನು ಇಲ್ಲಿಂದ 125 ಕಿಲೋಮೀಟರ್ ರಸ್ತೆ ಮಾರ್ಗದಲ್ಲಿ ಮೂಕಾಂಬಿಕಾ ದೇವಿಯ ದರ್ಶನಕ್ಕೆ ಸಾಗ್ತಾರೆ ವಿಜಯ್. ಸಿಎಂ ಆದ ಬಳಿಕ ಮೊದಲ ಬಾರಿಗೆ ರಾಜ್ಯಕ್ಕೆ, ಕರ್ನಾಟಕ ರಾಜ್ಯಕ್ಕೆ ತಮಿಳುನಾಡು ಸಿಎಂ ವಿಜಯ್ ಬಂದಿದ್ದಾರೆ. ಹೀಗಾಗಿ ಸಕಲ ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ಳಲಾಗಿದೆ. ತಮಿಳುನಾಡಿನ ಮುಖ್ಯಮಂತ್ರಿ ಇವತ್ತು ಮಂಗಳೂರಿಗೆ ಆಗಮಿಸಿದ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ಪರವಾಗಿ ಮತ್ತು ಸರ್ಕಾರದ ಪರವಾಗಿ ಮತ್ತು ಜಿಲ್ಲೆ ಜನತೆ ಪರವಾಗಿ ನಾನು ಪ್ರೀತಿಪೂರ್ವಕ ಸ್ವಾಗತಿಸಿದ್ದೇನೆ. ಬಹುಶಃ ಬಹಳ ಆತ್ಮೀಯತೆಯಿಂದ ಮಾತಾಡಿದ್ದಾರೆ. ಬಹುಶಃ ಕರ್ನಾಟಕದ ಬಗ್ಗೆ ಮತ್ತು ಮಂಗಳೂರಿನ ಬಗ್ಗೆ ಬಹಳ ಮೆಚ್ಚುಗೆ ಮಾತನ್ನು ವ್ಯಕ್ತಪಡಿಸಿದ್ದಾರೆ. ಇಲ್ಲ, ಇಬ್ಬರು ಮುಖ್ಯಮಂತ್ರಿಗಳು ಬಹಳ ಆತ್ಮೀಯರಿದ್ದಾರೆ. ಪರಸ್ಪರ ಒಬ್ಬರಿಗೆ ಗೌರವ ಇದೆ. ಬಹುಶಃ ನಿನ್ನೆ ತಾನೇ ಒಬ್ಬರು ಡೆಲ್ಲಿಯಲ್ಲಿ ಭೇಟಿಯಾಗಿದ್ದಾರೆ. ಆ ವಿಚಾರ ಕೂಡ ಹೇಳಿ ನಾವು ಇಬ್ಬರು ಕೂಡ ಭೇಟಿಯಾಗಿದ್ದೇವೆ. ನಾವು ಜೊತೆಯಾಗಿ ಇವತ್ತು ಆ ಒಂದು ಒಗ್ಗಟ್ಟಿನ ಕೆಲಸ ಖಂಡಿತವಾಗಿ ಅವರು ಮಾಡ್ತಾರೆ. ಇಲ್ಲ, ನಮಗೆ ಕರಾವಳಿಯ ಬಗ್ಗೆ ಮತ್ತು ನಮ್ಮ ಕರಾವಳಿಯ ಜನರ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಕರಾವಳಿಯ ಬೇರೆ ವಿಚಾರಗಳು ಎಲ್ಲ ಫೀಲ್ಡ್ನಲ್ಲಿರುವ ಬಗ್ಗೆ ಒಂದು ಚರ್ಚೆ ಆಯಿತು ಅಷ್ಟೇ. ತಮಿಳುನಾಡಿನ ಮುಖ್ಯಮಂತ್ರಿ ಇವತ್ತು ಮಂಗಳೂರಿಗೆ ಆಗಮಿಸಿದ ಸಂದರ್ಭದಲ್ಲಿ ಕೆಲವೇ ಕ್ಷಣಗಳಲ್ಲಿ ಕೊಲ್ಲೂರಿಗೆ ವಿಜಯ್ ಆಗಮಿಸುತ್ತಾರೆ. 2004ರಲ್ಲಿ ಕೊಲ್ಲೂರು ಕ್ಷೇತ್ರಕ್ಕೆ ಮಾಜಿ ಸಿಎಂ ಜಯಲಲಿತಾ ಬಂದಿದ್ರು. ಸಿಎಂ ಆಗಿದ್ದಾಗ ಎಂಜಿಆರ್ ಕೂಡ ಮೂಕಾಂಬಿಕಾ ಸನ್ನಿಧಾನಕ್ಕೆ ಭೇಟಿ ಕೊಟ್ಟಿದ್ರು. ಇದೇ ಮೊದಲಲ್ಲ ತಮಿಳುನಾಡಿನ ಸಿಎಂಗಳು ರಾಜ್ಯದ ಮೂಕಾಂಬಿಕಾ ದೇವಸ್ಥಾನಕ್ಕೆ ಭೇಟಿ ಕೊಡ್ತಾ ಇರೋದು. ಈ ಹಿಂದೆ 2004ರಲ್ಲಿ ಜಯಲಲಿತಾ ಅವರು ಬಂದಿದ್ರು. ಅವರಿಗೂ ಮೊದಲು ಸಿಎಂ ಆಗಿದ್ದ ಸಂದರ್ಭದಲ್ಲಿ ಎಂಜಿಆರ್ ಕೂಡ ಕರ್ನಾಟಕದ ಮೂಕಾಂಬಿಕಾ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ವಿಶೇಷ ಪೂಜೆ ಸಲ್ಲಿಸಿದ್ರು. ಒಂದು ಕಡೆ ವಿಜಯ್ ಮಂಗಳೂರಿಗೆ ಆಗಮಿಸಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಮತ್ತೊಂದು ಕಡೆ 2004ರಲ್ಲಿ ಕೊಲ್ಲೂರು ಕ್ಷೇತ್ರಕ್ಕೆ ಮಾಜಿ ಸಿಎಂ ಜಯಲಲಿತಾ ಅವರು ಭೇಟಿ ಕೊಟ್ಟ ಸಂದರ್ಭದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ಫೋಟೋಗಳನ್ನ ನೋಡ್ತಾ ಇದ್ದೀರಾ. ಜೊತೆಗೆ ಎಂಜಿಆರ್ ಅವರು ಕೂಡ ಸಿಎಂ ಆಗಿದ್ದ ಸಂದರ್ಭದಲ್ಲಿ ಕೊಲ್ಲೂರು ಮೂಕಾಂಬಿಕಾ ದರ್ಶನಕ್ಕೆ ಆಗಮಿಸಿದ್ರು. ಬಂದು ವಿಶೇಷ ಪೂಜೆಯನ್ನ ಸಲ್ಲಿಸಿ ಚಿನ್ನಾಭರಣಗಳನ್ನ ಕೊಟ್ಟಿದ್ರು. ಆ ಸಂದರ್ಭದ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ. ಯಾವಾಗ ಎಂಜಿಆರ್ ಅವರು ಕರ್ನಾಟಕದ ಮೂಕಾಂಬಿಕಾ ಕ್ಷೇತ್ರಕ್ಕೆ ಭೇಟಿ ಕೊಟ್ಟರು, ಆಗಿನಿಂದ ಇಲ್ಲಿವರೆಗೂ ತಮಿಳಿಗರು ಮೂಕಾಂಬಿಕಾ ಕ್ಷೇತ್ರಕ್ಕೆ ಬರೋದೊಂದು ಪದ್ಧತಿ ಇದೆ. ನಟ ಸಿಎಂ ಜೋಸೆಫ್ ವಿಜಯ್ ಕೊಲ್ಲೂರು ಮೂಕಾಂಬಿಕಾ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ಸಿಎಂ ವಿಜಯ್ ಬಂದಾಗ ನಡೆಯುವ ಪೂಜಾ ವಿಧಿ ವಿಧಾನಗಳೇನು, ತಮಿಳರಿಗೆ ಕೊಲ್ಲೂರಿನ ಬಗ್ಗೆ ಅಪಾರ ಶ್ರದ್ಧೆ ಭಕ್ತಿ ಯಾಕೆ ಅನ್ನೋ ಬಗ್ಗೆ ಪ್ರಧಾನ ಅರ್ಚಕರಾದ ರಾಮಚಂದ್ರ ಅಡಿಗ ಜೊತೆ ನಮ್ಮ ಉಡುಪಿ ಪ್ರತಿನಿಧಿ ಮಾತಾಡಿದ್ದಾರೆ. ಬನ್ನಿ ನೋಡೋಣ.
ಅರ್ಚಕರಾದಂತಹ ರಾಮಚಂದ್ರ ಅಡಿಗ ಅವರು ನಮ್ಮ ಜೊತೆಗಿದ್ದಾರೆ. ಜೋಸೆಫ್ ವಿಜಯ್ ಅವರು ಭೇಟಿ ಕೊಡ್ತಾ ಇದ್ದಾರೆ. ಅವರ ಭೇಟಿ ಅಂದರೆ ಏನಾದರೂ ಹೋಮ ಹವನ ಇಟ್ಕೊಂಡಿದ್ದಾರೆ, ಕೇವಲ ಪೂಜೆಗೆ ಸೀಮಿತ ಆಗಿದೆಯಾ, ಬಂದಾಗ ಯಾವ ಥರ ಆಚರಣೆಗಳಿರುತ್ತೆ ಅಂತ? ಜೋಸೆಫ್ ವಿಜಯ್ ಅವರಿಗೆ ಮಧ್ಯಾಹ್ನ 3 ಗಂಟೆಯಿಂದ 5 ಗಂಟೆ ಒಳಗೆ ಬರ್ತಾರೆ ಅಂತ ದೇವಸ್ಥಾನಕ್ಕೆ ಮಾಹಿತಿ ಬಂದಿದೆ. ಪೂಜೆ ಪುನಸ್ಕಾರ ಅಂದರೆ ಮುಖ್ಯಮಂತ್ರಿಗಳು ಬರುವಾಗ ಅವರಿಗೆ ದೇವರ ಎದುರುಗಡೆ ಒಂದು ಸಂಕಲ್ಪ ಮತ್ತು ಮಂಗಳಾರತಿ ಇರ್ತದೆ. ವೈಯಕ್ತಿಕವಾದಂಥ ಯಾವುದೇ ಪೂಜಾ ವಿಚಾರಗಳು ಅವರು ಹೇಳಲಿಲ್ಲ ಅಂತೆ ದೇವಸ್ಥಾನಕ್ಕೆ. ಹಾಗಾಗಿ ದರ್ಶನ ಮತ್ತು ಮಂಗಳಾರತಿ ಮಾಡಿ ದೇವರ ದರ್ಶನ ಮಾಡಿ ಹೋಗ್ತಾರೆ ಅಂತ ಮಾಹಿತಿ. ಕೇರಳದವರು ಬಿಟ್ಟರೆ ತಮಿಳುನಾಡಿನ ಭಕ್ತರೇ ಬಹಳ ಹೆಚ್ಚು ಬರುವಂಥದ್ದು ಇಲ್ಲಿ ಅಂತ ಕೇಳಿದ್ದೇವೆ. ಅಂದರೆ ಎಂ ಜಿ ರಾಮಚಂದ್ರನ್ ಅವರೊಂದು ಕಡಗವನ್ನು ಕೊಡುಗೆ ಕೊಟ್ಟರು, ಆ ನಂತರ ಇದೊಂದು ಪರಂಪರೆ ಬಂತು ಅಂತ, ಅದರ ಬಗ್ಗೆ ಸ್ವಲ್ಪ ವಿವರ ಹೇಳೋದು? ಹೌದು, ಎಂ ಜಿ ರಾಮಚಂದ್ರ ಅವರು ಮೂಕಾಂಬಿಕಾ ಒಂದು ಸದ್ಭಕ್ತ. ಅವರು ರಾಜಕೀಯ ಉನ್ನತಿಗಾಗಿ ಇಲ್ಲಿ ಸಂಕಲ್ಪ ಮಾಡಿದರು. ಆ ಸಂಕಲ್ಪ ಸಿದ್ಧಿ ಆದ ನಂತರದಲ್ಲಿ ಅವರು ಮಾಡಿದಂಥ ಹರಕೆಯನ್ನು ಚಿನ್ನದ ಖಡ್ಗದ ರೂಪದಲ್ಲಿ ಇಲ್ಲಿ ಸಮರ್ಪಣೆ ಮಾಡಿ ಅವರು ದೇವರ ದರ್ಶನ ಮಾಡಿ ಹೋಗಿರ್ತಾರೆ. ಆ ನಂತರದಲ್ಲಿ ಮತ್ತು ಜಯಲಲಿತಾ ಅವರು ಕೂಡ ಬಂದು ಅಮ್ಮನವರ ದರ್ಶನ ಮಾಡಿ ಖಡ್ಗ ದರ್ಶನವನ್ನು ಮಾಡಿರುತ್ತಾರೆ. ಹಾಗೆ ಆ ನಂತರದಲ್ಲಿ ಸ್ವಲ್ಪ ತಮಿಳುನಾಡಿನ ಭಕ್ತಾದಿಗಳು ಜಾಸ್ತಿ ಬರಲಿಕ್ಕೆ ಆರಂಭ ಆಗಿದೆ. ಹಾಗೆ ಬಂದವರು ಆ ಖಡ್ಗ ಇದೆಯಾ ಅಂತ ಕೇಳುವಂಥ ಒಂದು ಪರಿಪಾಠ ಇದೆ ಅಂತ ಹೇಳ್ತಾರೆ. ಹೌದು, ಇದೆ. ಎಲ್ಲಿದೆ MGR ಖಡ್ಗ ಯಾವುದು? ವಾಳ್ ಅಂತ ಹೇಳ್ತಾರೆ ತಮಿಳಲ್ಲಿ. MGR ವಾಳ್ ಒಂದ್ಸಲ ನೋಡಿದರೆ ಸಮಾಧಾನ ಅವರಿಗೆ. ಅದನ್ನು ಯಾವ ಥರ ಬಳಕೆ ಮಾಡ್ತಾ ಇದ್ದಾರೆ ಈಗ ದೈನಂದಿನ ಬಳಕೆಯಲ್ಲಿ? ಯಾವ ಖಡ್ಗ ಇದೆಯಾ? ಅಲ್ಲ, ದೇವರಿಗೆ ತುಂಬ ಖಡ್ಗ ಇದೆ. ದೇವರಿಗೆ ಒಂದು ಅಸ್ತ್ರ, ದೇವಿಯ ಅಸ್ತ್ರ ಅದು. ಅದನ್ನು ನಿತ್ಯ ದೇವರ ಅಲಂಕಾರಕ್ಕೆ ಬೆಳಿಗ್ಗೆ ಮತ್ತು ಮಧ್ಯಾಹ್ನ ರಾತ್ರಿ ಆ ಖಡ್ಗವನ್ನು ಅಲಂಕಾರಿಕವಾಗಿ ದೇವರಿಗೆ ಹಾಕ್ತೇವೆ. ಸರ್ವಾಭರಣ ಅಲಂಕಾರದಲ್ಲಿ, ರಾಜರಾಜೇಶ್ವರಿ ಅಲಂಕಾರದಲ್ಲಿ ಖಡ್ಗವೂ ಒಂದು. ಇಳಿಯರಾಜ ಅವರು ದೊಡ್ಡ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ವಜ್ರದ ಕಿರೀಟ, ಮುತ್ತಿನಂಗಿ ಮತ್ತು ವಜ್ರದ ಹಸ್ತ ಇತ್ಯಾದಿಗಳನ್ನು ಕೊಟ್ಟಿದ್ದಾರೆ. ಮೊನ್ನೆ ಕೂಡ ವೀರಭದ್ರ ಸ್ವಾಮಿಗೂ ಕೂಡ ಆ ವಜ್ರದ ಕಿರೀಟ, ಬೆಳ್ಳಿ ಲೇಪಿತ ಕಿರೀಟ, ಬೆಳ್ಳಿಯ ಕಿರೀಟಕ್ಕೆ ಚಿನ್ನದ ಲೇಪ ವಜ್ರದ್ದು, ಮತ್ತು ಅಮ್ಮನವರಿಗೆ ವಜ್ರದ ಕಿರೀಟವನ್ನು ಸಮರ್ಪಣೆ ಮಾಡಿದ್ದಾರೆ. ಅವರದ್ದು ರಜನಿಕಾಂತ್ ಕೂಡ ಒಂದು ಬಾರಿ ಬಂದಿದ್ರಲ್ಲ ಇಲ್ಲಿಗೆ? ಬಂದಿದ್ದಾರೆ. ಈಗ ವಿಜಯ್ ಬಂದು ಹೋದ ನಂತರ ಇವತ್ತು ಸಾಕಷ್ಟು ತಮಿಳರವರ ಅಭಿಮಾನಿಗಳೆಲ್ಲ ಬಂದು ಸೇರಿದ್ದನ್ನು ನೋಡ್ತೇವೆ. ಆ ಥರದ ಫ್ಲೋ ಇರ್ತದ ಆ ನಟರನ್ನು ನಂಬಿ ಮತ್ತು ಅವರ ಅಭಿಮಾನಿ ಇಟ್ಟುಕೊಂಡು ಬರುವಂಥದ್ದು ನೋಡಿದ್ದೀರಾ ನೀವು, ಗಮನಿಸಿದ್ದೀರಿ? ಇದೆ. ಒಂದಾದ ಅವರ ಮೇಲಿನ ಅಭಿಮಾನಕ್ಕೆ ಇಲ್ಲಿ ಬಂದವರನ್ನು ನೋಡಲಿಕ್ಕೆ ಆಗ್ತದೆ ಅಂತ ಹೇಳುವಂಥ ಸುಮಾರು ಫೋನ್ ಬಂದಿದೆ. ಆದರೆ ಇಲ್ಲಿ ನಿರ್ಬಂಧಿತವಾಗಿದ್ದು ಔಟ್ ಆಫ್ ಸ್ಟೇಟ್ ಆಗಿದ್ದರಿಂದ ಇಲ್ಲಿನ ಪ್ರೋಟೋಕಾಲ್ ಪ್ರಕಾರ ಅವರಿಗೆ ಏನು ವ್ಯವಸ್ಥೆ ಮಾಡಬೇಕೋ ಅದನ್ನು ದೇವಸ್ಥಾನದವರು ಮಾಡ್ತಾ ಇದ್ದಾರೆ. ಹಾಗಾಗಿ ಭಕ್ತಾದಿಗಳಿಗೆ ಆ ಸಮಯದಲ್ಲಿ ದರ್ಶನ ಇಲ್ಲ, ದೇವರ ದರ್ಶನ ಅಂತೇಳಿ ಹೇಳಿದ್ದಾರೆ. ಈಗ ಉಡುಪಿಯಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ ಶಶಿಧರ್ ಮಾಸ್ತಿಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.